ಬೈ ಎಲೆಕ್ಷನ್ ಮುಗಿದರೂ ನಿಲ್ಲದ ವಾಕ್ ಸಮರ. ಚನ್ನಪಟ್ಟಣ ಅಖಾಡದಲ್ಲಿ ಕರಿಯ ಕುಳ್ಳ ಕೊಚ್ಚೆ ಕದನ. ಕರಿಯ ಎಂದಿದ ಜಮೀರ್ಗೆ ಕುಮಾರಸ್ವಾಮಿ ಮಾತಿನ ಗುದ್ದು. ಇದೆಲ್ಲವನ್ನ ನೋಡೋಣ ಕರಿಯ ವರ್ಸಸ್ ಕುಳ್ಳ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದ 3 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಮುಗಿದಿದೆ. ಎಲ್ಲರೂ ಫಲಿತಾಂಶಕ್ಕೆ ಎದುರು ನೋಡ್ತಿದ್ದಾರೆ. ಆದ್ರೆ ಚನ್ನಪಟ್ಟಣ ರಣಕಣದಲ್ಲಿ ಶುರುವಾದ ರಾಜಕೀಯ ನಾಯಕರ ಮಾತಿನ ಸಮರ ಇನ್ನೂ ನಿಂತಿಲ್ಲ. ಮಳೆ ನಿಂತರೂ ಮರದ ಹನೆ ನಿಲ್ಲಲ್ಲ ಅನ್ನೋ ರೀತಿ ಬೊಂಬೆನಾಡಿನ ಅಖಾಡದಲ್ಲಿ ಜಮೀರ್ ಆಡಿದ ಮಾತು ಈಗ ಕರಿಯ, ಕುಳ್ಳ ಮತ್ತು ಕೆಸರಿನ ಕದನಕ್ಕೆ ವೇದಿಕೆಯಾಗಿದೆ. ರಾಜಕೀಯ ಅಂದ್ರೇನೆ ಹಾಗೆ. ದುಶ್ಮನ್ಗಳು ಆಗಿದ್ದವರು ಯಾವ ಕ್ಷಣದಲ್ಲಿ ದೋಸ್ತಿಗಳಾಗ್ತಾರೋ, ದೋಸ್ತಿಗಳು ಆಗಿದ್ದವರು ಯಾವ ಕ್ಷಣದಲ್ಲಿ ದುಶ್ಮನ್ಗಳು ಆಗ್ತಾರೋ ಗೊತ್ತಿಲ್ಲ. ಚಲುವರಾಯಸ್ವಾಮಿ, ಮಾಗಡಿ ಬಾಲಕೃಷ್ಣ ಹಾಗೂ ಜಮೀರ್ ಒಂದು ಕಾಲದಲ್ಲಿ ಕುಮಾರಸ್ವಾಮಿ ಜೊತೆ ಇರ್ತಿದ್ರು. ಇದೀಗ 4 ದುಶ್ಮನ್ಗಳಾಗಿದ್ದಾರೆ. ಜಮೀರ್ಗೆ ರಾಜಕೀಯ ಬುನಾದಿ ಹಾಕಿಕೊಟ್ಟಿದ್ದ ದೇವೇಗೌಡರ ಕುಟುಂಬದ ವಿರುದ್ಧವೇ ಮಾತನಾಡ್ತಿದ್ದಾರೆ. ಗೌಡರ ಕುಟುಂಬವನ್ನ ಖರೀದಿಸುವ ಮಾತನಾಡಿದ ಜಮೀರ್ ಕುಮಾರಸ್ವಾಮಿಯನ್ನ ಕರಿಯ ಅಂತ ಜರಿದಿದ್ದು ವಿವಾದ ಸೃಷ್ಟಿಸಿದೆ. ಬೈ ಎಲೆಕ್ಷನ್ ಹೊತ್ತಲ್ಲಿ ಮೌನವಾಗಿದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ಈಗ ಸಚಿವ ಜಮೀರ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜಮೀರ್ಗೆ ದುಡ್ಡಿನ ಮದ ಬಂದಿದೆ. ನಿಯತ್ತಾಗಿ ಬಸ್ ಓಡಿಸಿ ಬಂದ ದುಡ್ಡ ಅದು ಅಂತ ಕೆಂಡಾಮಂಡಲರಾದ HDK ಜಮೀರ್ನ ಕೊಚ್ಚೆ ಅಂದ್ರು. ಕೊಚ್ಚೆಗಳ ಬಗ್ಗೆ ಪದೇ ಪದೇ ಯಾಕೆ ನನ್ನನ್ನ ಮಾತನಾಡಿಸ್ತೀರಿ ಅಂತ ಗರಂ ಆದ್ರು. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ, ಈಗ ಕೆಸರು ಅಂತ ಹಿಂದೆನೇ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ತಮ್ಮನ್ನ ಕರಿಯ ಅಂದ್ರೂ ತಲೆ ಕೆಡಿಸಿಕೊಳ್ಳದ ಕುಮಾರಸ್ವಾಮಿ ದೇವೇಗೌಡರ ಕುಟುಂಬವನ್ನ ಖರೀದಿಸ್ತೀನಿ ಅನ್ನೋ ಮಾತಿಗೆ ಗರಂ ಆಗಿದ್ದಾರೆ. ಮುಸ್ಲಿಮರು ಟೈಯರ್ ಅಂಗಡಿ ಇಟ್ಟುಕೊಂಡಿರ್ತಾರೆ. ಅವರ ಬಳಿ ಚಂದ ಎತ್ತಿ ದೇವೇಗೌಡರನ್ನ ಕೊಂಡುಕೊಳ್ತಾರೆ. ಜಮೀರ್ಗೆ ದುಡ್ಡಿನ ಮದ ಬಂದಿದೆ ಅಂತ ಕುಟುಕಿದ್ದಾರೆ. ಅವ್ರು ಎಲ್ಲಿದ್ರು, ಯಾವ ಥರ ಬಂದರು, ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ. ದೇವೇಗೌಡರು ಕಾಂದಾನೆ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕ ಆಗಿ. ಕೇಂದ್ರ ಸಚಿವ ಕುಮಾರಸ್ವಾಮಿಯನ್ನ ಕರಿಯ ಅಂತ ಹೇಳಿ ವರ್ಣ ನಿಂದನೆ ಮಾಡಿದ್ದ ಸಚಿವ ಜಮೀರ್ ಬಳಿಕ ಸ್ಪಷ್ಟನೆ ನೀಡಿದ್ರು. ಪ್ರೀತಿಯಿಂದ HDK ನನ್ನ ಕುಳ್ಳ ಅಂತಿದ್ರು, ಅದಕ್ಕೆ ನಾನು ಕರಿಯಣ್ಣ ಅಂತಿದ್ದೆ ಅಂತ ಹೇಳಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಕುಮಾರಸ್ವಾಮಿ ಜಮೀರ್ನ ನಾನು ಯಾವತ್ತೂ ಕುಳ್ಳ ಅಂತ ಕರೆದೇ ಇಲ್ಲ ಅಂತ ಹೇಳಿದ್ದಾರೆ. ನಾನು ಕುಳ್ಳ ಇದ್ದೀನಿ, ನನ್ನ ಕುಳ್ಳ ಅಂತಾರೆ, ನಾವು ಕರಿಯಣ್ಣ ಅಂತ ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ. ಇದುವರೆಗೂ ಈಗ ಬಂದಿರತಕ್ಕಂಥದ್ದು ಈ ಸಬ್ಜೆಕ್ಟು. ನಾನು ಕುಳ್ಳ ಅಂದ್ಬಿಟ್ಟಂತೆ, ಅವ್ರು ಕರಿಯಣ್ಣ ಅಂದ್ಬಿಟ್ರಂತೆ. ಎಲ್ಲಾದರೂ ಉಂಟಾ ಇದು? ಈ ಹಿಂದೆ 5-6 ಜನರ ಜೊತೆಗೆ ಇದ್ದ ದಿನಗಳು ನನ್ನ ಜೀವನದ ಕರಾಳ ದಿನಗಳು ಅಂತ ಕುಮಾರಸ್ವಾಮಿ ಗುಡುಗಿದ್ದಾರೆ. ಇದಕ್ಕೆ ಕಿಡಿಕಾರಿರೋ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಒಕ್ಕಲಿಗರನ್ನ ತುಳಿಯುತ್ತಿರೋದು ಕುಮಾರಸ್ವಾಮಿ ಅಂತ ಹರಿಹಾಯ್ದಿದ್ದಾರೆ. ಅದರಿಂದನೇ ನಮ್ಮಂಥವ್ರು ಸಣ್ಣ ಪುಟ್ಟವ್ರನ್ನ ತುಳಿತಕ್ಕಂಥ ವ್ಯವಸ್ಥಿತವಾದಂಥ ಸಂಚು ಮಾಡ್ತಾ ಇರ್ತಕ್ಕಂಥದ್ದು. ಅವ್ರಿಗೆ ಬೇಕೋ ಬೇಡ, ಅವ್ರು ಏನು ಬೇದ್ರು ಕೇಳ್ತಾರೆ. ನನ್ನನ್ನು ಬಾಲಕೃಷ್ಣ ಅಂದ್ರು ಅವ್ರು ಏನು ಕೇಳ, ಒಳ್ಳೆ ಮಾತಾಡಿದ್ರು ದೇವೇಗೌಡ ಬಾಲಕೃಷ್ಣಗೆ ಅಂತ. ನಾವೇನಾರ ಅಂತ ಪದ ಪ್ರಯೋಗ ಮಾಡಿದಾಗ ಬಾಲಕೃಷ್ಣ ಹಿಂಗನ್ ಬಗ್ಗೆ ದೇವೇಗೌಡರ ಬಗ್ಗೆ ಅಂತಾರೆ. ಕೊಚ್ಚೆಗಳು ಎಂದಿದ್ದ ಕುಮಾರಸ್ವಾಮಿ ವಿರುದ್ಧ HC ಬಾಲಕೃಷ್ಣ ಗರಂ ಆದ್ರು. ನನ್ನ CM ಮಾಡಿದ್ದು BSY ಅಲ್ಲ, ಪುಟ್ಟಣ್ಣ, ಚಲುವರಾಯಸ್ವಾಮಿ, ಬಾಲಕೃಷ್ಣ, ಜಮೀರ್ ಅಂತ ಹೇಳಿದ್ರು. ಈಗ ನಮ್ಮನ್ನ ಕುಮಾರಸ್ವಾಮಿ ಕೊಚ್ಚೆ ಅಂತಿದ್ದಾರೆ. ಸರಿ, ಕೊಚ್ಚೆಯನ್ನ ತಬ್ಬಿಕೊಂಡ ಅವರು ಸಹ ಕೊಚ್ಚೆ ತಾನೆ ಅಂತ ಶಾಸಕ HC ಬಾಲಕೃಷ್ಣ ಕುಟುಕಿದ್ದಾರೆ. ಅವತ್ತು ನಾವು ಕೊಚ್ಚೆ ಆಗಿರ್ಲಿಲ್ಲ, ನಾವಿವತ್ತು ವಿರೋಧವಾಗಿದ್ದೀವಿ. ಅದಕ್ಕೆ ನಾವು ಅವ್ರಿಗೆ ಕೊಚ್ಚೆ ಕಣ್ಣಂಗೆ ಕಾಣ್ತಾ ಇದ್ದೀವಿ. ಇಬ್ರು ತಪ್ಕೊಂಡ್ಮೇಲೆ ಇಬ್ರು ಕೊಚ್ಚೆನೆ ತಾನೆ. ಅವರು ಕೊಚ್ಚೆ, ನಾವು ಕೊಚ್ಚೆ, ಇಬ್ರು ಕೊಚ್ಚೆ. HDKಯನ್ನ ಕರಿಯ ಎಂದಿದ್ದ ಜಮೀರನ್ನ ಮಾಜಿ ಸಂಸದ DK ಸುರೇಶ್ ಸಮರ್ಥಿಸಿಕೊಂಡಿದ್ದಾರೆ. ಜಮೀರ್ ಹೊಸದಾಗಿ ಕುಮಾರಸ್ವಾಮಿನ ಕರಿಯ ಅಂದಿಲ್ಲ. ಈ ಹಿಂದೆ ಕೂಡ 2-3 ಸಲ ಹೇಳಿದ್ದಾರೆ. ಈಗ ಯಾಕೆ ಹೈಲೈಟ್ ಮಾಡ್ತೀರಿ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ನನ್ನನ್ನು ಕರಿಯ, ನಾನು ಕಪ್ಪಗಿದ್ದೀನಪ್ಪ, ನನ್ನನ್ನು ಕರಿಯ ಅಂದ್ರೆ ಏನ್ ಮಾಡಕ್ಕಾಯ್ತದ? ನಾನು ಬೆಳಗಿದ್ದೀನಿ ಅನ್ನಕ್ಕಾಯ್ತದ? ಒಂದು ವಿಶ್ವಾಸದಲ್ಲಿದ್ದಾಗ ಅದೆಲ್ಲ ಬರುತ್ತೆ.